ಸ್ನೇಹಿತರೆ, ಜಸ್ಟ್ ಥಿಂಕ್ ಮಾಡಿ, ಒಬ್ಬ ಮನುಷ್ಯ ಬರೋಬ್ಬರಿ 28 ಒಲಿಂಪಿಕ್ ಮೆಡಲ್ಗಳನ್ನ ಗೆಲ್ಲೋಕೆ ಸಾಧ್ಯನಾ? ಒಬ್ಬ ಮನುಷ್ಯ, ಒಂದು ದೇಶ ಒಂದು ಕಂಚು ತಗೊಂಡ್ರೆ ಎಷ್ಟು ದೊಡ್ಡ ವಿಚಾರ ನಮ್ಮಲ್ಲಲ್ವಾ, ಇಡೀ ದೇಶಕ್ಕೆ. ಆದರೆ ಒಬ್ಬ ಮನುಷ್ಯ 28 ಒಲಿಂಪಿಕ್ ಮೆಡಲ್ ತಗೊಳ್ಳೋದು ಒಬ್ಬ ಮನುಷ್ಯ. ಅದರಲ್ಲೂ ಕೂಡ 28ರಲ್ಲಿ 23 ಚಿನ್ನದ್ದು ಗೋಲ್ಡ್ ಮೆಡಲ್ಸ್ ಅಂತ ಹೇಳಿದ್ರೆ, ಜಗತ್ತಲ್ಲಿ 160ಕ್ಕೂ ಅಧಿಕ ದೇಶಗಳು ತಮ್ಮ ಸಂಪೂರ್ಣ ಒಲಿಂಪಿಕ್ ಇತಿಹಾಸದಲ್ಲೇ ಇಷ್ಟು ಚಿನ್ನ ಗೆದ್ದಿಲ್ಲ. ಆದರೆ ಈತ ಒಂದೇ ಸೀಸನ್ನಲ್ಲಿ 8 ಚಿನ್ನದ ಪದಕವನ್ನ ಬೇಟೆಯಾಡಿದ್ರು. ಸುಮಾರು 39 ಸ್ವಿಮ್ಮಿಂಗ್ ವರ್ಲ್ಡ್ ರೆಕಾರ್ಡ್ಸ್ ಈತನ ಹೆಸರಲ್ಲಿವೆ. ಈತ ನೀರಿಗಿಳಿದ್ರೆ ಸಾಕು, ಆ ಈಜಿನ ವೇಗಕ್ಕೆ ಮೀನುಗಳು ಕೂಡ ಬೆರಗಾಗಿ ಸೈಡಿಗೆ ಹೋಗಬೇಕು. ಹಾಗಿದ್ರೆ ಯಾರೀತ? ಸ್ನೇಹಿತರೆ, ದಿ ಫ್ಲೈಯಿಂಗ್ ಫಿಶ್ ಅಂತಲೇ ಕರೆಸ್ಕೊಳ್ಳೋ ಸ್ವಿಮ್ಮಿಂಗ್ ಜಗತ್ತಿನ ಒಡೆಯ ಮೈಕೆಲ್ ಫೆಲ್ಪ್ಸ್. ನೀರಿಗೆ ಮುಖ ಹಾಕೋಕೆ ಭಯಪಡ್ತಾ ಇದ್ದ ಒಬ್ಬ ಸಾಮಾನ್ಯ ಹುಡುಗ ಇಡೀ ಜಗತ್ತೇ ಬೆರಗಾಗುವಂತ ಈಜುಗಾರನಾಗಿದ್ದು ಹೇಗೆ? ದಾಖಲೆಗಳ ಮೇಲೆ ದಾಖಲೆ ಬರೆದಿದ್ದು ಹೇಗೆ? ಬನ್ನಿ ಇವತ್ತಿನ ನಮ್ಮ ಲೀಡರ್ಸ್ ಸರಣಿಯ ಎಪಿಸೋಡ್ನಲ್ಲಿ ಮೈಕೆಲ್ ಫೆಲ್ಪ್ಸ್ ಅವರ ರೋಚಕ ಸಾಧನೆಯನ್ನ ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡಿ ಸ್ನೇಹಿತರೆ. ನೀರಿಗೆ ನಡುಗ್ತಾ ಇದ್ದ ಹುಡುಗ ನೀರಿನಿಂದಲೇ ಜಗತ್ ಪ್ರಸಿದ್ಧನಾದ. ಸ್ನೇಹಿತರೆ, ಮೈಕೆಲ್ ಫೆಲ್ಪ್ಸ್ ಹುಟ್ಟಿದ್ದು ಜೂನ್ 30, 1985ರಲ್ಲಿ ಅಮೆರಿಕದ ಮೇರಿಲ್ಯಾಂಡ್ನ ಬಾಲ್ಟಿಮೋರ್ ನಗರದಲ್ಲಿ. ತಂದೆ ಫ್ರೆಡ್ ಫೆಲ್ಪ್ಸ್ ಪೊಲೀಸ್ ಅಧಿಕಾರಿಯಾಗಿದ್ದರು. ತಾಯಿ ಡೆಬಿ ಶಾಲೆಯೊಂದರ ಪ್ರಾಂಶುಪಾಲೆಯಾಗಿದ್ದರು. ಮೈಕೆಲ್ಗೆ ವಿಟ್ನಿ ಮತ್ತು ಹೆಲ್ರಿ ಅನ್ನೋ ಇಬ್ಬರು ಅಕ್ಕಂದರು. ವಿಶೇಷ ಅಂದರೆ ಆ ಇಬ್ಬರು ಕೂಡ ಅದ್ಭುತ ಈಜುಗಾರರಾಗಿದ್ರು. ಆದರೆ ಮೈಕೆಲ್ಗೆ ಇದ್ರ ಬಗ್ಗೆ ಮೊದಲಿಗೆ ಒಲವಿರಲಿಲ್ಲ. ಆಗ ಮೈಕೆಲ್ ಫೆಲ್ಪ್ಸ್ಗೆ 9 ವರ್ಷ. ಅವರ ಪೋಷಕರು ಡಿವೋರ್ಸ್ ಪಡ್ಕೊಂಡ್ರು. ಆಮೇಲೆ ಮೈಕೆಲ್ರನ್ನ ಸಾಕುವ ಸಂಪೂರ್ಣ ಜವಾಬ್ದಾರಿ ತಾಯಿಯ ಹೆಗಲೇರ್ತು. ಶಾಲೆಗೆ ಹೋದ ಮೈಕೆಲ್ಗೆ ಅಲ್ಲಿ ಬೇರೆಯದ್ದೇ ಸಮಸ್ಯೆ ಶುರುವಾಯಿತು. ಆತ 6ನೇ ಕ್ಲಾಸ್ನಲ್ಲಿದ್ದಾಗ ಅವ್ರಿಗೆ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅನ್ನೋ ಸಮಸ್ಯೆ ಇರೋದು ಗೊತ್ತಾಯಿತು. ಅಂದರೆ ಒಂದು ಕಡೆ ಕೂತು ಗಮನ ಹರಿಸುವ ಶಕ್ತಿ ಇವರಿಗಿರಲಿಲ್ಲ. ದೇಹದಲ್ಲಿ ಅತಿಯಾದ ಹೈಪರ್ ಆಕ್ಟಿವಿಟಿ ಇರ್ತಾ ಇತ್ತು. ಆಗ ಶಾಲೆಯ ಟೀಚರ್ಸ್ ಮೈಕೆಲ್ ತಾಯಿಗೆ ಒಂದು ಮಾತನ್ನ ಹೇಳಿದ್ರು, ನಿಮ್ಮ ಮಗ ಜೀವನದಲ್ಲಿ ಯಾವುದರಲ್ಲೂ ಏಕಾಗ್ರತೆ ಸಾಧಿಸೋಕೆ ಸಾಧ್ಯನೇ ಇಲ್ಲ ಅಂತ. ಆತ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗಲ್ಲ ಅಂತ. ಆದರೆ ಮೈಕೆಲ್ ತಾಯಿ ಇದನ್ನ ಚಾಲೆಂಜ್ ಆಗಿ ತಗೊಳ್ತಾರೆ. ಸೋಲ್ ಒಪ್ಕೊಳ್ಳಲ್ಲ. ತನ್ನ ಇಬ್ಬರು ಹೆಣ್ಣು ಮಕ್ಕಳಂತೆ ಮೈಕೆಲ್ರನ್ನ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಸಿದ್ರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇವತ್ತು ಜಗತ್ತಿನ ಶ್ರೇಷ್ಠ ಈಜುಗಾರನಾಗಿರೋ ಮೈಕೆಲ್ಗೆ ಆರಂಭದಲ್ಲಿ ನೀರಿಗೆ ಮುಖ ಹಾಕೋಕೆ ದೊಡ್ಡ ಭಯ ಇತ್ತು. ಹೀಗಾಗಿ ಆತ ಮೊದಲು ಕಲ್ತಿದ್ದು ಬ್ಯಾಕ್ ಸ್ಟ್ರೋಕ್, ನೀರಿಗೆ ಬೆನ್ನು ಹಾಕಿ ಈಜೋದು. ನೀರಿಗೆ ಮುಖ ಹಾಕಿ ಮುಳುಗೋದು ಅಂದರೆ ಹೆದರ್ಕೊಂಡ್ಬಿಡ್ತಾ ಇದ್ರು. ಉಲ್ಟಾ ಬ್ಯಾಕ್ ಸ್ಟ್ರೋಕ್ ಕಲ್ತರು. ಇದನ್ನು ಚೆನ್ನಾಗಿ ಕಲಿತು ನಂತರ ಎಲ್ಲ ರೀತಿಯ ಈಜನ್ನು ಆಮೇಲೆ ಕಲ್ತರು. ಹೀಗಿರಬೇಕಾದ್ರೆ ಮೈಕೆಲ್ ಬದುಕಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಇವರಿಗೆ 11 ವರ್ಷ ಇರಬೇಕಾದ್ರೆ ಬಾಬ್ ಬಮನ್ ಅನ್ನೋ ಕೋಚ್ ಸಿಗ್ತಾರೆ. ಇವರು ಮೈಕೆಲ್ ದೇಹದಲ್ಲಿದ್ದ ಅಸಾಧಾರಣ ಸಾಮರ್ಥ್ಯವನ್ನು ಗುರುತಿಸಿ ಒಂದು ಕಠಿಣ ತರಬೇತಿಯನ್ನು ಶುರು ಮಾಡಿದ್ರು. ಆ ಟ್ರೈನಿಂಗ್ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಮೈಕೆಲ್ ವಾರಕ್ಕೆ ಬರೋಬ್ಬರಿ 80,000 ಮೀಟರ್ ಈಜ್ತಾ ಇದ್ರು. ಶಾಲೆಯಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಇವನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ದ ಹುಡುಗ ನೀರಿನೊಳಗೆ ಜಗತ್ತನ್ನೇ ಮರೆತು ಬಿಡುವಷ್ಟು ಫೋಕಸ್ಡ್ ಆಗಿ ಈಜ್ತಾ ಇದ್ರು. 15 ವಯಸ್ಸಿಗೆ ವರ್ಲ್ಡ್ ರೆಕಾರ್ಡ್. ಸ್ನೇಹಿತರೆ, ಕೋಚ್ ಬಮನ್ ಗರಡಿಯಲ್ಲಿ ಮೈಕೆಲ್ ಎಷ್ಟೊಂದು ಫಾಸ್ಟ್ ಆಗಿ ಬೆಳೆದ್ರು ಅಂದರೆ 15ನೇ ವಯಸ್ಸಲ್ಲಿ ಅಮೆರಿಕ ಒಲಿಂಪಿಕ್ ಟೀಮ್ಗೆ ಆಯ್ಕೆಯಾದರು. ದೊಡ್ಡ ಇತಿಹಾಸ ಅದು. ಯಾಕಂದರೆ ಬರೋಬ್ಬರಿ 68 ವರ್ಷಗಳ ಅಮೆರಿಕನ್ ಈಜು ಇತಿಹಾಸದಲ್ಲಿ ಒಲಿಂಪಿಕ್ಸ್ ಟೀಮ್ ಸೇರಿದ ಅತ್ಯಂತ ಕಿರಿಯ ಪುರುಷ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದರು. ಬಾಲಕ ಆ್ಯಕ್ಚುಲಿ. ಇದಕ್ಕಿಂತ ಮೊದಲು ಈ ಬಿರುದು ರಾಲ್ಫ್ ಫ್ಲಾನ್ಗನ್ ಹೆಸರಲ್ಲಿತ್ತು. ಈತ 1932ರಲ್ಲಿ 14ನೇ ವಯಸ್ಸಿಗೆ ಅಮೆರಿಕ ತಂಡಕ್ಕೆ ಕ್ವಾಲಿಫೈ ಆಗಿದ್ರು. ಸೊ ಯಾವುದೇ ಕಾಲಘಟ್ಟ ತಗೊಂಡ್ರೆ ಮೈಕೆಲ್ ಫೆಲ್ಪ್ಸ್ ಸೆಕೆಂಡ್ ಬರ್ತಾರೆ. ಆದರೆ ಲಾಸ್ಟ್ 60 ಇಯರ್ಸಲ್ಲಿ ತಗೊಂಡ್ರೆ ಮೈಕೆಲ್ ಫೆಲ್ಪ್ಸ್ ಅತ್ಯಂತ ಕಿರಿಯ. ಆ ಥರ ನೋಡಬೇಕಿದನ್ನು. ಈ ರೀತಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆದಮೇಲೆ ಆ ಸಲ ಅಂದರೆ 2000ನೇ ಇಸವಿಯಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಸಮ್ಮರ್ ಒಲಿಂಪಿಕ್ ಆಯೋಜನೆಯಾಗಿತ್ತು. ಅಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಟ್ಟ ಮೈಕೆಲ್ ಫೈನಲ್ ತಲುಪಿದ್ರು ಕೂಡ ಮೆಡಲ್ ಬರಲಿಲ್ಲ. 5ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಆದರೆ ಸೋಲು ಅವರಿಗೆ ದೊಡ್ಡ ಪಾಠವನ್ನು ಕಲಿಸ್ತು. ಆಮೇಲೆ ಮೈಕೆಲ್ ಹಿಂದಿರುಗಿ ನೋಡಲಿಲ್ಲ. ನಂತರ 2001ರ ಮಾರ್ಚ್ 30ನೇ ತಾರೀಕು ಅಮೆರಿಕದ ಟೆಕ್ಸಸ್ನಲ್ಲಿ US ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ನಡೀತು. ಅಲ್ಲಿ ಮೈಕೆಲ್ 200 ಮೀಟರ್ ಬಟರ್ಫ್ಲೈ ವಿಭಾಗದಲ್ಲಿ ತನ್ನ ಚೊಚ್ಚಲ ವಿಶ್ವ ದಾಖಲೆ ಬರೀತಾರೆ. ಬರೀ 1 ನಿಮಿಷ 54 ಸೆಕೆಂಡ್ಸ್ 92 ಮಿಲಿ ಸೆಕೆಂಡ್ಸ್ನಲ್ಲಿ ಫಿನಿಷ್ ಮಾಡ್ತಾರೆ. ಆಗ ಕರೆಕ್ಟಾಗಿ ಅವರಿಗೆ ಕೇವಲ 15 ವರ್ಷ 9 ತಿಂಗಳು. ಇದಕ್ಕಿಂತ ಮೊದಲು ಈ ರೆಕಾರ್ಡ್ ಟಾಮ್ ಮಾಲ್ಕೋ ಮೇಲಿತ್ತು. 1 ನಿಮಿಷ 55 ಸೆಕೆಂಡ್ಸ್ 18 ಮಿಲಿ ಸೆಕೆಂಡ್ಸ್ನಲ್ಲೂ ರೀಚ್ ಆಗಿದ್ರು. ಅದನ್ನು ಮೈಕೆಲ್ ಬ್ರೇಕ್ ಮಾಡಿದ್ರು. ಇದಾದ ನಂತರ 2004ರ ಅಥೆನ್ಸ್ ಒಲಿಂಪಿಕ್ಸ್ ಬಂತು. ಸಿಡ್ನಿಯ ಸೋಲಿಗೆ ಸೇಡು ತೀರಿಸ್ಕೊಳ್ಳೋಕೆ ಮೈಕೆಲ್ ಪರ್ಫೆಕ್ಟ್ ಆಗಿ ರೆಡಿಯಾಗಿದ್ರು.
ಅದೇ ಅಥೆನ್ಸ್ನಲ್ಲಿ ಮೈಕಲ್ ತನ್ನ ವೃತ್ತಿ ಜೀವನದ ಮೊದಲ ಒಲಿಂಪಿಕ್ ಚಿನ್ನದ ಪದಕಕ್ಕೆ ಮುತ್ತಿಕ್ಕಿದ್ರು. ಅದು ಸಾಮಾನ್ಯ ಬೇಟೆ ಆಗಿರಲಿಲ್ಲ ಸ್ನೇಹಿತರೆ. ತನ್ನ 2ನೇ ಮೆಗಾ ಒಲಿಂಪಿಕ್ಸ್ನಲ್ಲೇ ಬರೋಬ್ಬರಿ 6 ಚಿನ್ನ ಮತ್ತು 2 ಕಂಚಿನ ಪದಕವನ್ನು ಆ ಸಲ ಮೈಕಲ್ ಗೆದ್ದರು. ಇಡೀ ಕ್ರೀಡಾ ಜಗತ್ತು ಈತನ ಟ್ಯಾಲೆಂಟ್ ನೋಡಿ ಚಿನ್ನದ ಮೀನು ಅಂತ ಕರೀತು, ದಂಗಾಗಿ ಹೋಗಿತ್ತು. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡ್ಬೋದು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ನ ಇಂತಹ ಪ್ರಯತ್ನಕ್ಕೆ ನೀವು ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ ಸ್ನೇಹಿತರೆ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಒಟ್ಟಿಗೆ 8 ಗೋಲ್ಡ್ ಮೆಡಲ್, ಬೀಜಿಂಗ್ನಲ್ಲಿ ಸೃಷ್ಟಿಯಾದ ವಿಸ್ಮಯ. ಅಥೆನ್ಸ್ ಒಲಿಂಪಿಕ್ಸ್ ಮುಗಿದ ಮೇಲೆ ಮೈಕಲ್ ಫೆಲ್ಪ್ಸ್ ಕಂಡು ಬಿದ್ದಿದ್ದು ಒಂದು ಅಸಾಧ್ಯವಾದ ದಾಖಲೆಯ ಮೇಲೆ. ಅದೇ 1972ರಲ್ಲಿ ಅಮೆರಿಕದ ಈಜುಗಾರ ಮಾರ್ಕ್ ಸ್ಪಿಟ್ಸ್ ಒಂದೇ ಒಲಿಂಪಿಕ್ಸ್ನಲ್ಲಿ 7 ಚಿನ್ನ ಗೆದ್ದಿದ್ದ ಇತಿಹಾಸ ಇತ್ತಲ್ಲ, ಯಾರಿಗೂ ಮುರಿಯೋಕೆ ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದ ಆ ದಾಖಲೆಯನ್ನು ಬೀಜಿಂಗ್ 2008 ಒಲಿಂಪಿಕ್ಸ್ನಲ್ಲಿ ಮುರಿಬೇಕು ಅನ್ನೋದು ಮೈಕಲ್ ಗುರಿಯಾಗಿತ್ತು. ಇಡೀ ವಿಶ್ವದ ಕಣ್ಣು ಬೀಜಿಂಗ್ನ ವಾಟರ್ ಕ್ಯೂಬ್ ಸ್ಟೇಡಿಯಂ ಮೇಲಿತ್ತು. ಆಗ ಮೈಕಲ್ 8 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಿದ್ರು. 200 ಮೀಟರ್ ಫ್ರೀ ಸ್ಟೈಲ್, 100 ಮೀಟರ್ ಬಟರ್ಫ್ಲೈ, 200 ಮೀಟರ್ ಬಟರ್ಫ್ಲೈ, 200 ಮೀಟರ್ ಇಂಡಿವಿಜುವಲ್ ಮೆಡ್ಲೆ, ಹಾಗೆ 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆ, 4x100 ಮೀಟರ್ ಫ್ರೀ ಸ್ಟೈಲ್ ರಿಲೇ, 4x200 ಮೀಟರ್ ಫ್ರೀ ಸ್ಟೈಲ್ ರಿಲೇ ಮತ್ತು 4x100 ಮೀಟರ್ ಮೆಡ್ಲೆ ರಿಲೇ. 8ಕ್ಕೆ 8ರಲ್ಲೂ ಚಿನ್ನದ ಪದಕ ಸ್ನೇಹಿತರೆ. ಅನ್ಬಿಲೀವಬಲ್ ಅಚೀವ್ಮೆಂಟ್. ಅದರಲ್ಲೂ ಆ 8 ಚಿನ್ನದ ಪೈಕಿ 7 ಇವೆಂಟ್ಗಳಲ್ಲಿ ಹೊಸ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ಇದರಲ್ಲಿ 100 ಮೀಟರ್ ಬಟರ್ಫ್ಲೈ ರೇಸ್ ಇದೆಯಲ್ಲ, ಅದು ಇವತ್ತಿಗೂ ಹಿಸ್ಟರಿ. ಸರ್ಬಿಯಾದ ಕ್ರೀಡಾಪಟು ಕಾವಿಚ್ ಮತ್ತು ಮೈಕಲ್ ನಡುವೆ ನಡೆದ ಆ ಫೈಟ್ನಲ್ಲಿ ಮೈಕಲ್ ಗೆದ್ದಿದ್ದು ಕೇವಲ 0.01 ಸೆಕೆಂಡ್ಗಳ ಅಂತರದಲ್ಲಿ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಚಿನ್ನದ ಪದಕ ಮೈಕಲ್ ಕೊರಳಿಗೆ ಬಿದ್ದಿತ್ತು. ಆ ಮೂಲಕ ಒಂದೇ ಒಲಿಂಪಿಕ್ಸ್ನಲ್ಲಿ 8 ಚಿನ್ನದ ಪದಕ ಗೆದ್ದ ಜಗತ್ತಿನ ಏಕೈಕ ಕ್ರೀಡಾಪಟು ಎನಿಸಿಕೊಂಡ್ರು. ಸಾವಿನ ಅಂಚಿನಿಂದ ಮತ್ತೆ ಒಲಿಂಪಿಕ್ಸ್ಗೆ. ಸ್ನೇಹಿತರೆ, ಯಶಸ್ಸಿನ ತುದಿಗೆ ಹೋದಾಗಲೆಲ್ಲ ಮನುಷ್ಯರಿಗೆ ಕಾದಿರೋದು ಶೂನ್ಯ. ಮೈಕಲ್ ಫೆಲ್ಪ್ಸ್ ವಿಚಾರದಲ್ಲೂ ಅದೇ ಆಯಿತು. 2012ರ ಲಂಡನ್ ಒಲಿಂಪಿಕ್ಸ್ ನಂತರ ಮೈಕಲ್ ಕ್ರೀಡೆಗೆ ರಿಟೈರ್ಮೆಂಟ್ ಘೋಷಿಸಿದ್ರು. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನೀರಿನಲ್ಲಿ ಇರ್ತಾ ಇದ್ದ ಮಷಿನ್ಗೆ ದಿಢೀರಂತ ಕೆಲಸ ಇಲ್ದಂಗಾಯಿತು. ಈ ನಡುವೆ ಮೈಕಲ್ ಮಾನಸಿಕ ಖಿನ್ನತೆಗೆ ಜಾರಿದ್ರು. ಅವರ ವಿರುದ್ಧ ಮಾದಕ ವಸ್ತು ಸೇವನೆಯ ವಿವಾದಗಳು ಸುತ್ತಕೊಂಡ್ವು. 2014ರಲ್ಲಿ ಮದ್ಯಪಾನ ಮಾಡಿ ಕಾರು ಓಡಿಸಿದ್ದಕ್ಕೆ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಪರಿಸ್ಥಿತಿ ಎಷ್ಟು ಹದಗೆಡ್ತು ಅಂದರೆ ಒಂದು ಹಂತದಲ್ಲಿ ತಮ್ಮ ಜೀವನವನ್ನೇ ತಾವೇ ಮುಗಿಸ್ಕೊಳ್ಳೋಕೆ ಅವರು ಯೋಚನೆ ಮಾಡಿದರು. ಅವರೇ ಸಾಕಷ್ಟು ಬಾರಿ ಓಪನ್ ಆಗಿ ಅದನ್ನು ಹೇಳ್ಕೊಂಡಿದ್ದಾರೆ ಮೈಕಲ್ ಫೆಲ್ಪ್ಸ್. ನೋಡಿ, ಚಿನ್ನವನ್ನು ನೆಲ್ಲಿಕಾಯಿ ಕೊಯ್ದು ಜೋಬಿ ಹಾಕೊಂಡಷ್ಟು ಈಸಿಯಾಗಿ ಹೊಡಿತಾ ಇದ್ದ ವಿಶ್ವದ ಒಬ್ಬ ಅಸಾಮಾನ್ಯ ಆಟಗಾರ, ಈಜುಪಟು ಈ ಲೆವೆಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ. ಆದರೆ ಇಷ್ಟೆಲ್ಲ ಆದಮೇಲೂ ಕೂಡ ಮೈಕಲ್ ಸೋಲೊಪ್ಕೊಳ್ಳಿಲ್ಲ. ರಿಹ್ಯಾಬ್ ಸೆಂಟರ್ ಸೇರಿಕೊಂಡ್ರು. ಮಾನಸಿಕ ಹೋರಾಟವನ್ನು ಗೆದ್ದು ಬಂದರು. ಮತ್ತೆ ಸ್ವಿಮ್ಮಿಂಗ್ ಕಡೆಗೆ ಮುಖ ಮಾಡಿದ್ರು. ಆವಾಗ ಅವರ ವಯಸ್ಸು 60-70 ಅಲ್ಲ, ಇದೆಲ್ಲ ಆಗೋ ಟೈಮ್ನಲ್ಲಿ 31 ಇನ್ನೂ ಕೂಡ. ಆದರೆ ಸ್ವಿಮ್ಮಿಂಗ್ನಲ್ಲಿ ಅದು ಸ್ವಲ್ಪ ದೊಡ್ಡ ಏಜೆ. ಯಾಕಂದರೆ 30-31 ದಾಟಿದಾಗ 18-20 ವಯಸ್ಸಿನ ಯಂಗ್ಸ್ಟರ್ಗಳ ಸ್ಪೀಡನ್ನು ಮ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ. ಆದರೆ 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಎಲ್ಲರ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದ ಮೈಕಲ್ ಕಮ್ಬ್ಯಾಕ್ ಮಾಡಿದ್ರು. 31ನೇ ವಯಸ್ಸಲ್ಲೂ ಅಷ್ಟೆಲ್ಲ ಮಾನಸಿಕ ಸಮಸ್ಯೆ, ದುಶ್ಚಟ ಅದನ್ನೆಲ್ಲ ಗೆದ್ದು ವಾಪಸ್ ಬಂದು ಕಮ್ಬ್ಯಾಕ್ ಮಾಡಿ 5 ಚಿನ್ನ 1 ಬೆಳ್ಳಿ ಗೆದ್ದು ತಾವು ಏನು ಅಂತ ಮತ್ತೆ ಸಾಬೀತು ಮಾಡಿದ್ರು. ಮರೆಯಲಾಗದ ಸಾಮ್ರಾಜ್ಯ. ರಿಯೋ ಒಲಿಂಪಿಕ್ಸ್ನ ಐತಿಹಾಸಿಕ ಸಾಧನ ನಂತರ 2016ರಲ್ಲಿ ಮೈಕಲ್ ಸಂಪೂರ್ಣವಾಗಿ ನಿವೃತ್ತಿ ಘೋಷಿಸಿದರು. ಅವರ ಫೈನಲ್ ಲೆಕ್ಕಾಚಾರ ಹೇಗಿತ್ತು ಗೊತ್ತಾ? ಒಟ್ಟು 28 ಒಲಿಂಪಿಕ್ಸ್ ಮೆಡಲ್ಸ್, ಅದರಲ್ಲಿ 23 ಗೋಲ್ಡ್ ಮೆಡಲ್, 3 ಸಿಲ್ವರ್, 2 ಕಂಚು. ಏನೋ ನಾನ್ ಒಲಿಂಪಿಕ್ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ 69 ಮೆಡಲ್ ಗೆದ್ದಿದ್ದಾರೆ. ಇನ್ನು ಇವರ ಹೆಸರಲ್ಲಿ ಒಟ್ಟು 39 ವಿಶ್ವ ದಾಖಲೆಗಳಿವೆ. ಒಂದು ಕಾಲದಲ್ಲಿ ADHD ಸಮಸ್ಯೆಯಿಂದ ಬಳಲಿ ಆಗಲ್ಲ, ಇವನ ಕೈಲಿ ಏನು ಫೋಕಸ್ ಮಾಡೋಕ್ಕಾಗಲ್ಲ ಅಂತ ಅನ್ಸ್ಕೊಂಡಿದ್ದ ಹುಡುಗ, ಆಮೇಲೆ ಸಾಧನೆಯ ತುದಿಗೆ ಹೋಗಿ ಲಾಸ್ಟಿಗೆ ಅಟೆನ್ಷನ್ ಫೋಕಸ್ ಕಳ್ಕೊಂಡು ಮತ್ತೆ ದುಶ್ಚಟಗಳಿಗೆ ದಾಸನಾಗಿ ಅರೆಸ್ಟ್ ಎಲ್ಲ ಆಗಿ ರಿಹ್ಯಾಬ್ ಸೇರಿ ದುಶ್ಚಟ ನಿವಾರಣೆ ಕೇಂದ್ರಕ್ಕೆ ಹೋಗಿ ಹೆಲ್ಪ್ ಪಡ್ಕೊಂಡು ಮತ್ತೆ ಕಮ್ಬ್ಯಾಕ್ ಮಾಡಿ ಮತ್ತೆ ಒಂದೇ ಒಲಿಂಪಿಕ್ಸ್ನಲ್ಲಿ 5 ಗೋಲ್ಡ್ ಮೆಡಲ್ ಗೆದ್ದ ಮೈಕಲ್ ಫೆಲ್ಪ್ಸ್ ವಿಶ್ವದ ಅಸಾಮಾನ್ಯ ಕ್ಯಾರೆಕ್ಟರ್. ಇವತ್ತು ಮೈಕಲ್ ಫೆಲ್ಪ್ಸ್ ಫೌಂಡೇಶನ್ ಮೂಲಕ ಲಕ್ಷಾಂತರ ಮಕ್ಕಳಿಗೆ ವಾಟರ್ ಸೇಫ್ಟಿ, ಮುಖ್ಯವಾಗಿ ಮಾನಸಿಕ ಆರೋಗ್ಯ ಇಲ್ಲಿ ಗಟ್ಟಿಯಾಗಿರೋದು ಹೇಗೆ ಅಂಥೇಳಿ ಜಾಗೃತಿ ಮೂಡಿಸ್ತಾ ಇರೋ ಲೀಡರ್. ಇದು ಮೈಕಲ್ ಫೆಲ್ಪ್ಸ್ ಅನ್ನೋ ಫ್ಲೈಯಿಂಗ್ ಫಿಶ್ ಕತೆ. ಇವರ ಲೈಫ್ನಲ್ಲಿ ಎಲ್ಲರಿಗೂ ಒಂದೊಂದು ಪಾಠ ಇದೆ. ಆಗಲ್ಲ, ನಮ್ಮ ಕೈಲಾಗ ನನಗೆ ಸಮಸ್ಯೆ ಇದೆ ಅನ್ನೋರು ನೋಡಬೇಕು, ಇವ್ರನ್ನ ಸ್ಫೂರ್ತಿಯಾಗಿ ತಗೋಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ?
ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಮರಿಬೇಡಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.